ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಎರಡೂ ಪಕ್ಷದವರು ಒಟ್ಟಿಗೆ ಒಂದು ನಿಲುವಳಿ ಸೂಚನೆಯನ್ನ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಎರಡೂ ಕಡೆ ಸದನದಲ್ಲಿ ತಂದಿದ್ರು. ಕೇಳಿಸ್ತಾ ಇದೆಯಾ? ವಿಧಾನಸಭೆಯಲ್ಲಿ ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಗಳು ಇವುಗಳನ್ನು ನಿಲುವಳಿ ಸೂಚನೆ ಮೂಲಕ ಸದನದ ನಿಯಮಾವಳಿಗಳ ಪ್ರಕಾರ ಚರ್ಚೆ ಮಾಡಲಿಕ್ಕೆ ಬರಲ್ಲ. ಚರ್ಚೆ ಮಾಡಿದ್ರೆ ಇದು ಕೆಟ್ಟ ಸಂಪ್ರದಾಯ ಆಗ್ತದೆ ಮತ್ತೆ ನಿಯಮಾವಳಿಗಳಿಗೆ ವಿರುದ್ಧ ಆಗ್ತದೆ. ಅಂತೇಳಿ ವಿಧಾನಸಭಾ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸಭಾಪತಿಗಳು ಅವರ ನಿಲುವಳಿ ಸೂಚನೆಗಳನ್ನು ಎರಡೂ ಸದನದಲ್ಲಿ ಚರ್ಚೆಗೆ ತಗೊಳ್ಳಿಕ್ಕಾಗಲ್ಲ ಅಂತೇಳಿ ರೂಲಿಂಗ್ ಅನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಅಧ್ಯಕ್ಷರು ರೂಲಿಂಗ್ ಕೊಟ್ಟಿದ್ದಾರೆ. ವಿಧಾನಸಭಾ ಸಭಾಪತಿಗಳು ಕೂಡ ವಿಧಾನ ಪರಿಷತ್ತಿನ ಸಭಾಪತಿಗಳು ಕೂಡ ರೂಲಿಂಗ್ ಕೊಟ್ಟು ಅವರ ನಿಲುವಳಿ ಸೂಚನೆಗಳನ್ನು ತಿರಸ್ಕರಿಸಿದ್ದಾರೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ರಾಜಕೀಯ ದುರುದ್ದೇಶದಿಂದ ಯಾವುದೇ ಆಧಾರವಾಗಿಲ್ಲದೇನೆ ಆಧಾರರಹಿತವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಗೆ ನಿಲುವಳಿ ಸೂಚನೆಗಳನ್ನು ತಂದಿದ್ದರು. ಬಿಜೆಪಿಯವರು ಜೆಡಿಎಸ್ನವರು ಇದನ್ನು ರಾಜಕೀಯ ದುರುದ್ದೇಶದಿಂದ ತಂದಿರತಕ್ಕಂಥದ್ದು. ರಾಜಕೀಯ ಮಾಡಲಿಕ್ಕೆ ರಾಜಕೀಯ ದುರುದ್ದೇಶದಿಂದ ನಿಲುವಳಿ ಸೂಚನೆಗಳನ್ನು ತಂದಿರತಕ್ಕಂಥದ್ದು.
ಯಾವುದೇ ನಿಲುವಳಿ ಸೂಚನೆ ಚರ್ಚೆ ಆಗಬೇಕಾದ್ರೆ ಅದು ನಿಯಮಗಳ ಅನುಸಾರ ಇರಬೇಕಾಗ್ತದೆ. ನಿಯಮಗಳಿಗೆ ವಿರುದ್ಧವಾಗಿದ್ದರೆ ಅಂತ ನಿಲುವಳಿ ಸೂಚನೆಗಳನ್ನು ಚರ್ಚೆ ಮಾಡಲಿಕ್ಕೆ ಬರಲ್ಲ. ನಾನು ಹಾಗಾಗಿ ನಿಯಮಾವಳಿಗಳಿಗೆ ವಿರುದ್ಧವಾಗಿದ್ದರಿಂದ ವಿರೋಧ ಪಕ್ಷದ ವಿಧಾನಸಭಾ ಸಭಾಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸಭಾಪತಿಯವರು ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 135+1 ಸ್ಥಾನ ಗೆದ್ದ ಮೇಲೆ ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತೆ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದನ್ನು ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಕೂಡ ಸಹಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ನಾವು 2 ವಾರ ವಿಧಾನಸಭೆಯಿಂದ ಕರೆದಿದ್ದು ಮುಂಗಾರು ಅಧಿವೇಶನ 2 ವಾರಗಳ ಕಾಲ 2 ವಾರಗಳು ಒಂದೇ ವಿಚಾರ ಪ್ರಸ್ತಾಪ ಆದದ್ದು. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ. ಅದನ್ನು ಬಿಟ್ಟರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ. ಇವತ್ತು ಪ್ರವಾಹ ಬಂದಿರೋದ್ರ ಬಗ್ಗೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಪ್ರಸ್ತಾಪ ಮಾಡಿದ್ರ ಹೊರತು ವಿರೋಧ ಪಕ್ಷದವರು ಯಾರು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಮತ್ತೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಲಿಲ್ಲ. ಇದನ್ನೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳಿಗೆ ಮಸಿ ಬೆಳಿಬೇಕು, ರಾಜ್ಯ ಸರ್ಕಾರಕ್ಕೆ ಮಸಿ ಬೆಳಿಬೇಕು, ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ
ಚುಕ್ಕೆ ತರಬೇಕು ಅಂತೇಳಿ ಇಡೀ ಸದನದಲ್ಲಿ 2 ವಾರಗಳ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವರು. 84ರಲ್ಲಿ ಮಂತ್ರಿಯಾದವನು. ಶಾಸಕನಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿದೆ. ಮಂತ್ರಿಯಾಗಿಯೇ 40 ವರ್ಷಗಳಾಯ್ತಾ ಬಂತು. ಆಗಸ್ಟ್ 17, 1984ರಲ್ಲಿ ಮಂತ್ರಿಯಾದಂತೆ ನಾನು. ಇವತ್ತಿನವರೆಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ದ್ವೇಷದಿಂದ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರೂ ಸೇರ್ಕೊಂಡ್ರೂ ಕೂಡ, ಅಲಯನ್ಸ್ ಮಾಡ್ಕೊಂಡ್ರು ಕೂಡ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ನಮಗೆ ಸುಮಾರು 13.5% ಜಾಸ್ತಿ ಮತ ಬಂದಿದೆ. ನಾವು 2019ರಲ್ಲಿ 1 ಸ್ಥಾನ ಗೆದ್ದಿದ್ದು, ಈಗ 9 ಸ್ಥಾನ ಗೆದ್ದಿದ್ದೀವಿ. ಇದರಿಂದ ಹತಾಶರಾಗಿ ಅವರು ಜನರಿಂದ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನ ಮತ್ತೆ ಗಳಿಸಿಕೊಳ್ಳಲಿಕ್ಕೆ ವಾಮಮಾರ್ಗವನ್ನು ಹುಡುಕಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು. ಅದನ್ನು ಸರ್ಕಾರ 69ಕ್ಕೆ ಪರಿವರ್ತನೆ ಮಾಡಿ ಚರ್ಚೆ ಆಗಿದೆ. ಅದಕ್ಕೆ ಸರ್ಕಾರ ಸಮರ್ಥವಾಗಿ ಉತ್ತರವನ್ನು ಕೂಡ ಕೊಟ್ಟಿದೆ. ಆಮೇಲೆ ಮೊನ್ನೆ ಬುಧವಾರ ಮೂಡಾದಲ್ಲಿ ಮೈಸೂರು ಡೆವಲಪ್ಮೆಂಟ್
ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅದು ನಿಮಗೆಲ್ಲ ಗೊತ್ತಿದೆ, 1987ರಿಂದ ಜಾರಿ ಅಸ್ತಿತ್ವದಲ್ಲಿದೆ. ಅವರು ಅದಕ್ಕಿಂತ ಮುಂದೆ ಸಿಐಟಿಬಿ ಅಂತ ಇತ್ತು. 87ಕ್ಕಿಂತ ಹಿಂದೆ ಸಿಐಟಿಬಿ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್, 87ನಲ್ಲಿ ಕಾನೂನು ಮಾಡಿ ಅಥಾರಿಟಿಗಳನ್ನ ಮಾಡ್ತು, ಡೆವಲಪ್ಮೆಂಟ್ ಅಥಾರಿಟಿಗಳನ್ನ ಮಾಡ್ತು. ಅದು ಇಡೀ ರಾಜ್ಯದಲ್ಲೇ ಮಾಡ್ತು ಅದನ್ನು ಕಾನೂನು ಮಾಡಿ. ಅವತ್ತಿನಿಂದ ಸಾವಿರಾರು ಎಕರೆಗಳನ್ನ ಅಕ್ವೈರ್ ಮಾಡ್ಕೊಂಡಿದೆ, ನಿವೇಶನಗಳನ್ನ ಹಂಚಿದೆ, ನಿವೇಶನಗಳನ್ನ ರಚನೆ ಮಾಡಿ, ವಸತಿ ಬಡಾವಣೆಗಳನ್ನು ರಚನೆ ಮಾಡಿ ನಿವೇಶನ ಹಂಚಿದೆ. ಅವರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ. ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಶೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ, ವಿಧಾನ ಪರಿಷತ್ತನ್ನು ಬಳಸ್ಕೊತಾ ಇದೆ. ವಿಧಾನ ಅಲ್ಲ ಮೂಡ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ. BM ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥವರು ಕ್ರಯ ಮಾಡ್ತಾರೆ. 2000 ಅಲ್ಲದೆ ಹೇಳ್ತೀನಿ, 2004ರಲ್ಲಿ ಬರೋದು. ಯಾಕಂತಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 2004ರಲ್ಲಿ ಇದನ್ನು ಕ್ರಯಕ್ಕೆ ಪಡೆದಿರ್ತಾರೆ. ಈ ಜಮೀನು PTCL ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. PTCL ಕಾಯ್ದೆ ಯಾವಾಗ ಬೆಳಕಿಗೆ ಬರ್ತದಪ್ಪ ಅಂತಂದ್ರೆ, ಸರ್ಕಾರದಿಂದ ಜಮೀನು ಗ್ರಾಂಟ್ ಆಗಿದ್ರೆ ದಲಿತರಿಗೆ, ಅಲ್ಲಿ ಕೆಲವು ನಿಬಂಧನೆಗಳನ್ನು ಹಾಕಿರ್ತಾರೆ. ಆ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ, ಗ್ರಾಂಟ್ ಆಗಿ ನಿಬಂಧನೆಗಳು ಉಲ್ಲಂಘನೆ ಆಗಿದ್ರೆ PTCL ಕಾಯ್ದೆ
ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಇದು ಪಿತ್ರಾರ್ಜಿತ ಆಸ್ತಿ. ಈ ಜಮೀನಿನ ಮಾಲೀಕ ಪೂರ್ವದಲ್ಲಿ ಹೇಗೆ ಗೊತ್ತು ಇವರು ಈ ಜಮೀನು ಅಂತಂದ್ರೆ, ನಿಂಗಾ ಬಿನ್ ಜೌರಾ 2/8/1935 ಮೈಸೂರು ತಾಲೂಕು ಕಚೇರಿಗೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇಲೆ ಹರಾಜು ನಡೀತದೆ. 3 ಎಕರೆ 16 ಗುಂಟೆಗೆ ಹರಾಜು ನಡೀತದೆ. ಆಗ ಹರಾಜಿನ ಮೊತ್ತ ₹3. ಆಮೇಲೆ 26/9/1935 ಹರಾಜು ನೋಟಿಸ್ ಕೊಡ್ತಾರೆ. 26/9/1935 30/10/1935 3/10/1935 ಹರಾಜಿನಲ್ಲಿ ಭಾಗವಹಿಸಿ ₹1 ಕೂಗ್ತಾರೆ. ಆ ಕಾಲದಲ್ಲಿ 1935 ಆಗ ಕೂಗಿದಾಗ ಬೇರೆ ಯಾರೂ ಇರೋದಿಲ್ಲ, ಇವರೊಬ್ಬರೇ, ನಿಂಗಾ ಬಿನ್ ಜೌರಾ ಒಬ್ಬರೇನೆ. ಆಗ ಹರಾಜಿನಲ್ಲಿ ₹1 ಇವರಿಗೆ ಕ್ರಯ ಆಯ್ತದೆ. ನಿಂಗಾ ಬಿನ್ ಜೌರಾ ಅನ್ನೋರಿಗೆ ಹರಾಜಿನಲ್ಲಿ ₹1 ಕ್ರಯ ಆಯಿತು. ಅದು 3/10/1935. ಆಮೇಲೆ 13/10/1935 ಅವರಿಗೆ ಹರಾಜಿನಲ್ಲಿ ಏನು ಕ್ರಯ ಆಯಿತು, ಹರಾಜಿನಲ್ಲಿ ಅವರ ಹೆಸರಿಗೆ ಡಿಗ್ರಿ ಆಯಿತು, ಅದಕ್ಕೆ ಸೇಲು ಕನ್ಫರ್ಮ್ ಆಗುತ್ತೆ. ಅವತ್ತು 13/10/1935 ಸೇಲ್ ಕನ್ಫರ್ಮ್ ಆದಂತ ದಿನ. ಸೊ ಹಾಗಾಗಿ ಈ ಜಮೀನು ಹರಾಜಿನ ಮೂಲಕ ಬಂದಿರತಕ್ಕಂಥದ್ದು. ಸ್ವಯಾರ್ಜಿತ ಆಸ್ತಿ. ಆಮೇಲೆ ಕನ್ಫರ್ಮ್ ಅವ್ರು ಮಾಡಿದ್ರು ಸರ್ಕಾರದಿಂದ. ನೋಡಿ, ನಿಮಗೆ ದಾಖಲಾತಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ಸೇಲು ಸರ್ಕಾರ ಕೆಸರೆ ಗ್ರಾಮದ ಸರ್ವೆ ನಂಬರ್ 664 3 ಎಕರೆ 16 ಗುಂಟೆ ಜಮೀನನ್ನು ₹1 ಆಗಿರ್ತದೆ. ಇದು ಬೇಕಾದ್ರೆ ನಿಮಗೆ ಕಾಪಿ ಎಲ್ಲ ಕೊಡ್ತೀವಿ ನಿಮಗೆ. ದಿಸ್ ಈಸ್ ದಿ ಡಾಕ್ಯುಮೆಂಟ್ ಇನ್ 1935. ಕಾಪಿ ಕೊಡ್ತೀವಿ ನಿಮಗೆಲ್ಲ. ಸೊ ಅದರಿಂದ ಇದು ಸ್ವಯಾರ್ಜಿತ ಆಸ್ತಿ.
ಯಾವ ಕಾರಣಕ್ಕೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗಲ್ಲ. ಬಿಜೆಪಿಯವರು ತಪ್ಪು ಮಾಹಿತಿಯನ್ನ, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಹರಸಾಹಸ ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಆ ರಾಜ್ಯದಲ್ಲಿ ಕೊಂಡುಕೊಂಡಿದ್ರೂ ಕೂಡ, ಸ್ವಯಾಡಳಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ, ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ. ಇನ್ನೊಂದೇನು ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋದು ಅಂತಂದ್ರೆ, ಈಗ ಇತ್ತೀಚೆಗೆ ಮಂಜುನಾಥ, ಯಾಕಂದ್ರೆ ನಿಮಗೆ ವಂಶವೃಕ್ಷ ನೋಡಬೇಕು. ಆ ನಿಂಗಾ ಬಿನ್ ಜವರಾ ಅನ್ನೋರಿಗೆ 3 ಜನ ಮಕ್ಕಳಿರ್ತಾರೆ. 3 ಜನ. ಒಬ್ಬರು ಮಲ್ಲಯ್ಯ, ನೋಡಿ ಇದು ವಂಶವೃಕ್ಷ, ಆ ಕಾಲದಲ್ಲಾಗಿರೋದು ಇದು ವಂಶವೃಕ್ಷ. ಈ ವಂಶವೃಕ್ಷದಲ್ಲಿ ಮಲ್ಲಯ್ಯ ಮೊದಲನೇ ಮಗ, ಮೈಲಾರಯ್ಯ 2ನೇ ಮಗ, 3ನೇ ಮಗ ದೇವರಾಜು. ವಂಶವೃಕ್ಷ ಇದನ್ನು ಕೊಡ್ತೀವಿ ನಿಮ್ಗೆ ದಾಖಲಾತಿ. ಮಲ್ಲಯ್ಯನಿಗೆ ವಾರಸ್ದಾರ ಇರೋದಿಲ್ಲ. ದೇರ್ ಆರ್ ನೋ ಲೀಗಲ್ ಹೇರ್ಸ್. ಅವರು ಪಾವತಿಯಾಗ್ಬಿಡ್ತಾರೆ. ಮೈಲಾರ್ ಅದೇ ಹೇಳ್ತೀನಿ. ಆಮೇಲೆ ಈ ಮೈಲಾರಾಯನ ಹೆಂಡತಿ 2ನೇ ಮಗ ಪುಟ್ಟ ಗೌರಮ್ಮ ಅಂತೇಳಿ, ಪುಟ್ಟ ಗೌರಮ್ಮ ಹೆಂಡತಿ ಅವ್ರ ಮಗ ಎಂ ಮಂಜುನಾಥ ಸ್ವಾಮಿ. ಅವ್ರ ಮಗ ಮೈಲಾರಾಯನ ಅವರ ಮಗ ಮಂಜುನಾಥ ಸ್ವಾಮಿ. ದೇವರಾಜು 3ನೇ ಮಗ. ಇದಕ್ಕೆ ವಂಶವೃಕ್ಷಕ್ಕೆ 3 ಜನ ಸೈನ್ ಮಾಡಿದ್ದಾರೆ. ಮಲ್ಲಯ್ಯ ಬದುಕಿರುವಾಗಲೇ ಆಗಿದ್ದು ಇದು ವಂಶವೃಕ್ಷ. ಮಲ್ಲಯ್ಯ, ಪುಟ್ಟ ಗೌರಮ್ಮ, ದೇವರಾಜು, ಮಂಜುನಾಥ ಸ್ವಾಮಿ 3 ಜನ ಕೂಡ ಈ ವಂಶವೃಕ್ಷಕ್ಕೆ ಸೈನ್ ಮಾಡಿರ್ತಾರೆ. ಅಂದ್ರೆ ವಂಶವೃಕ್ಷ ಸರಿಯಾಗಿದೆ ಅಂತ ಆಯ್ತಲ್ವಾ? ಆಮೇಲೆ ವಂಶವೃಕ್ಷದ ಪ್ರಕಾರ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಇದೆಲ್ಲೇ ಖಾತೆ ಬದಲಾವಣೆ ಆಯ್ತಲ್ಲ ಇವನಿಗೆ. ಇದು ಖಾತೆ ಯಾವಾಗ ಬದಲಾವಣೆ ಆಗಿದೆ? ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟನೇ ಇಸ್ವಿನಲ್ಲಿ? 10/4/93 ಈ
ನಮಗೆ (464 316 ಗುಂಟೆ ಇದೆ. ಇದನ್ನ ದೇವರಾಜು ಅನ್ನೋರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಅಂತೇಳಿ ಬರ್ಕೊಡ್ತಾರೆ ಸರ್ಕಾರಕ್ಕೆ. ಅದಕ್ಕೆ ಮಲ್ಲಯ್ಯ ಫೋನ್ ಮಾಡಿ ಸೈನ್ ಮಾಡಿರ್ತಾರೆ. ಪುಟ್ಟಗೌರಮ್ಮ ಸೈನ್ ಮಾಡಿರ್ತಾರೆ. ಮಂಜುನಾಥ ಸ್ವಾಮಿ ಸೈನ್ ಮಾಡಿರ್ತಾರೆ. ದಕ್ಷಿಣ ದೇವರಾಜು ಅವರ ಹೆಸರಿಗೆ 464 ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆನ ಅವರ ಹೆಸರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕಂದ್ರೆ ಮಂಜುನಾಥ ಸ್ವಾಮಿ ಕರ್ಕೊಂಡೋಗಿ ಇತ್ತೀಚೆಗೆ ಇತ್ತೀಚೆಗೆ ದೇವರಾಜು ಅವರು ನಮ್ಗೆ ಹಕ್ಕಿದೆ ಈ ಜಮೀನು ಮೇಲೆ ಅಂತೇಳಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಮಾಡಿಕೊಟ್ಟಿದ್ದು ಇವ್ರಿಗೆ ಆಗ್ಲೇ 4 ಎಕರೆ ಜಮೀನು ಕೊಟ್ಟುಬಿಟ್ಟಿದ್ರು ಆಗ್ಲೇ ಇವರು. ಸೊ ಅದಕ್ಕೋಸ್ಕರ ಬರ್ಕೊಟ್ರು ಇವ್ರಿಗೆ. ಸೈನ್ ಮಾಡಿದ್ದಾರೆ ಇವರು 3 ಜನ. ನಾವು ಮಾಡಿಸಿರೋದಲ್ಲ ಇದು. ಇಷ್ಟೆಲ್ಲ ಇದ್ರೂ ಕೂಡ ಸುಳ್ಳು ಹೇಳೋದ್ರಲ್ಲಿ ಏನು ನಿಶ್ಚಯರು ಬಿಜೆಪಿ. ಆಮೇಲೆ ಅವರ ಹೆಸರಿಗೆ ಪಾಣಿನೂ ಕೂಡ ಮಾಡಿಕೊಟ್ಟಿದ್ದಾರೆ. ದೇವರಾಜ್ ಹೆಸರಿಗೆ ಒಂದು ಮ್ಯೂಟೇಷನ್ ಮಾಡಲಿಕ್ಕೆ ಇವರು ಸರ್ಕಾರಕ್ಕೆ ಅರ್ಜಿ ಬರೆದಿದ್ದಾರೆ. ನಮ್ದೇನು ತಕರಾರಿಲ್ಲ ಮಾಡಿಕೊಡಿ ಅಂತ. ಆಮೇಲೆ ಪಾಣಿ ಎಲ್ಲ ಅವನ ಹೆಸರಿಗೆ ಬಂದಿದೆ. ಆಮೇಲೆ ಜೆ ದೇವರಾಜು ಎನ್ನುವವರ ಹೆಸರಿಗೆ ಖಾತೆ ಮಾಡಿಕೊಡಲು ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ 8ನೇ ಕ್ರಾಸ್ ಮನೆ ನಂಬರು 4038 ನಿವಾಸಿಗಳಾದಂಥ ಲೇಟ್ ನಿಂಗಯ್ಯ ಬಿನ್ ಜವರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಮೈಲಾರಯ್ಯನವರ ಹೆಂಡತಿ ಪುಟ್ಟಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ. ಇದು ದಾಖಲಾತಿ ಆ ಕಾಲದಲ್ಲಿ. ಆಮೇಲೆ ಫ್ಯಾಮಿಲಿಯಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಜವರಾ ಅವರ 3ನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ. ಸದರಿ ಜಮೀನು ನಿಂಗಾ ಬಿನ್ ಜವರಾ ಅವರಿಗೆ ಸೇರಿದ್ದು. ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ. ಈಗಾಗಲೇ ನಾವು 462 ಸರ್ವೆ ನಂಬರ್ 462ರಲ್ಲಿ 4 ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ. ಆದ್ದರಿಂದ ಅರ್ಜಿದಾರರಾದ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ. ಮಲ್ಲಯ್ಯ, ಪುಟ್ಟಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ. ಮಲ್ಲಯ್ಯ 1ನೇ ಮಗ, ಮೈಲಾರಯ್ಯನ ಹೆಂಡತಿ 2ನೇ ಪುಟ್ಟಗೌರಮ್ಮ 2ನೇ ಮಗನ ಹೆಂಡತಿ. ಆಮೇಲೆ 2ನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ಇಂಗ್ಲಿಷ್ನಲ್ಲಿ ಸಹಿ ಮಾಡಿರುತ್ತಾರೆ. ಇದರ ಆಧಾರದ ಮೇಲೆ ಜೆ ದೇವರಾಜು ಅವರ ಹೆಸರಿಗೆ ಜಮೀನುಗಳು ವರ್ಗಾವಣೆಯಾಗಿದ್ದಾವೆ. ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮಂಜುನಾಥ ಸ್ವಾಮಿನ ಪಾಪ ಈಗ
ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗ ಎಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದೆ ಅವರು, ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ, ಇಲ್ಲಿ ಇಂಗ್ಲಿಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ 20 ವರ್ಷಗಳ ನಂತರ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ, ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ. 464 ಸರ್ವೆ ನಂಬರ್ 464 3 ಎಕರೆ 16 ಗುಂಟಿನಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಮಾಡಕ್ ಹೋಗಿದಾರಲ್ಲ ಇವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ, ಡಿಸಿ ಭೇಟಿ ಮಾಡಿಸಿ, ಮೈಸೂರಿನ ಡಿಸಿ ಮಾಡಿಸಿ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇಂಥ ಏನಂತ ಕರೆಯೋದು ಇವರಿಗೆ? ಶಕುನಿ ರಾಜಕೀಯ. ಶಕುನಿ ತಂದಿರೋದು ಮನೆ ಮುರುಕರು. ಶಕುನಿ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಈ ಮ್ಯೂಟೇಷನ್ ಮೇಲೆ ಇವ್ರ ಹೆಸರಿಗೆ ಪಾಣಿಯಾಗಿದೆ, ದೇವರಾಜ್ ಅವರ ಹೆಸರು. ಭೌತಿಕ ಖಾತೆ ತೆಗೆದು ಇವ್ರ ಹೆಸರಿಗೆ ಆಗಿದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಇದಾದ್ಮೇಲೆ ಮೂಡಾದವರು ಈ ಜಮೀನನ್ನ 464 3 ಎಕರೆ 16 ಗುಂಟಿನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡಿಕೊಂಡು ಸೈಟ್ ಮಾಡಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ.
ಯಾಕಂದ್ರೆ ಈ ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ಏನ್ ಹೇಳ್ತಾರೆ ಅಂತಂದ್ರೆ ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ. ಅರ್ಜಿ ದೇವರಾಜ್ ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ವಿಜಯವಾಡ ಬಚ್ಚೇಗೌಡರು. ಇದೆ ಅರ್ಜಿ. ದೇವರಾಜ್ ಅನ್ನೋರು 13/8/96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. 96ರಲ್ಲಿ ಹೌದೌದು 96 ಕರೆಕ್ಟ್ 96ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದ್ರೆ, ನನಗೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462 ರಲ್ಲಿ 37 ಗುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಕುಷ್ಕಿ ಜಮೀನು, ಒಟ್ಟು 4 ಎಕರೆ 13 ಗುಂಟೆ ಕುಷ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು. ದೇವರಾಜ್ ಬರೆದು ಇರೋದು ಇದು. ಪಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನಾನುಭವದಲ್ಲಿ ಇದ್ದು ನಾನು ಸದರಿ ಜಮೀನನ್ನು ನಂಬಿ ಖುಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಕುಷ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ಹೊಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು, ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ ದೇವರಾಜರು. ಮಿನಿಸ್ಟ್ರು ಆಗ ಬಚ್ಚೇಗೌಡರು, BN ಬಚ್ಚೇಗೌಡರು. ಇದ್ರ ಮೇಲೆ ಫೈಲ್ ತಯಾರಾಯ್ತು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಪ್ರೊಸೆಸಿಂಗ್ ನಡೀತದೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವರು ಬಾಲಸುಬ್ರಹ್ಮಣ್ಯಂ ಹೆಸರಿನಲ್ಲಿ ಒಂದು ವೆಂಕಟೇಶ ಅದೊಂದು ಪೇಪರ್ ಕಮಿಟಿ ಎಲ್ಲಿ ನೋಡಿ, ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ಬಾಲಸುಬ್ರಹ್ಮಣ್ಯನ್ ನಿಮಗೆ ಗೊತ್ತಿರಬಹುದು. ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು, ಸೆರಿಕಲ್ಚರ್ನಲ್ಲಿದ್ರು, ಕಂದಾಯದಲ್ಲಿದ್ರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದದು. ಖಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸ್. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗವರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಗೋವಿಂದರಾಜ್ ಸೆಕ್ರೆಟರಿ ಟು ಗವರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್, KM ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗವರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು 3 ಜನದ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ ಡಿನೋಟಿಫೈ ಮಾಡ್ತಾರೆ. ಆಗ ಮೀಟಿಂಗ್ ಮಾಡಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸ್ತಾರೆ. ಬಿಡ್ತೀವಿ ಅಂತ ಹಿಂದ್ಗಡೆ ಐತೆ 98ರಲ್ಲಿ ಈ ಪ್ರೊಸೀಡಿಂಗ್ಸ್ ಓದ್ಬಿಡ್ತೀನಿ ನಿಮಗೆ, ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರದು ನಿಮಗೆ. ದಿ ಕಮಿಟಿ ನೋಟೆಡ್ ದಟ್ ದಿ ಮೈಸೂರು UDA in its meeting held on 24/7/1997, 24/7
1997, has resolved to recommend to government to drop the acquisition proceedings in respect of land mentioned above, since this land is situated at one end of the scheme. One end of the scheme. ಕೊನೆಯಲ್ಲಿರ್ತದೆ ಯಾವುದೋ ಒಂದು ಕಡೆಗೆ. One end of the scheme. Further, it noted that in this land, the Karnataka Urban Water Supply and Drainage Board has not prepared any major plan for their scheme. No plans have been prepared for Melapura water supply scheme also. The final notification was issued during April 1992 and 1997, August, for acquisition of the land by Muda for its scheme. The award has been passed. No award has been. No award has been passed yet, in view of the fact that if the land is denotified, the scheme will not get suffered, and no award has been passed, and also the KUWS and has not prepared any major plan in the land, and committee accepted the resolution of the Muda and recommended for denotification. ಮೂಡಾದವರು ನಿರ್ಣಯ ಮಾಡಿ ಕಳಿಸಿರ್ತಾರೆ ಬಿಡಬಹುದು ಅಂತ. ಅದರ ಆಧಾರದ ಮೇಲೆ ಇವರು ಈ ಕಮಿಟಿಯವರು ತೀರ್ಮಾನ ತಗೊಳ್ತಾರೆ. ಇವೆಲ್ಲ ನಾವು ಮಾಡಿದ್ವಾ? ಆಮೇಲೆ ಇದ್ರ ಜೊತೆಗೆ ಇನ್ನೂ ಈ ಕೆಸರೆ 464, 462 ಜೊತೆಗೆ ಇನ್ನೂ 18 ಪ್ರಕರಣಗಳನ್ನು ಬಿಟ್ಬಿಡ್ತಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ. ಒಟ್ಟು 19 ಪ್ರಕರಣಗಳು, ಅದರಲ್ಲಿ ಇದು ಒಂದು. ಅದು ನೋಡಿ, ಅದು ಇದರಲ್ಲೇ 2 ಜಾಗ ಮೈಸೂರಲ್ಲಿ ಪುಟ್ಟಮ್ಮ ವೆಂಕಪ್ಪ ಅನ್ನೋದೊಂದು ಲಿಂಗಾಪುರ ಜವರ. denotification of land measuring 4 acres 13 guntas in survey number 462 and 464 of Kesare village, Mysore, UDD 499, MIB 96. ಇದು ಅವರೇ ರೆಕಮೆಂಡ್ ಮಾಡಿರೋದು. ಬಾಲಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಕಮಿಟಿ ರೆಕಮೆಂಡ್ ಮಾಡಿರೋದು. ಆನ್ ದಿ ಬೇಸಿಸ್ ಆಫ್ ದಿ ಮೂಡಾದವರ ರೆಸಲ್ಯೂಷನ್ ಪ್ರಕಾರ ಮಾಡಿದ್ದಾರೆ. ಪುಟ್ಟಮ್ಮ ವೆಂಕಟಪ್ಪ ಅವ್ರದ್ದು ಬಿಡ್ತಾರೆ 47 ಕುಂಟೆ. ಆಮೇಲೆ ಇದ್ರ ಜೊತೆ 19, ಒಟ್ಟು 19 ಬಿಟ್ಟಿರ್ತಾರೆ. ಮೈಸೂರಿನಲ್ಲಿ ಪುಟ್ಟಮ್ಮನವ್ರದ್ದು ಕೂಡ ಬಿಟ್ಟಿರ್ತಾರೆ. ಆಮೇಲೆ ಮೂಡಾದ ರೆಸಲ್ಯೂಷನ್ ನೀವು ಓದ್ಬಿಡ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ಏನು ಮೈಸೂರು ಗ್ರಾಮ ಸರ್ವೆ ನಂಬರ್ 462 ಗುಂಟೆ, ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ, ಒಟ್ಟು 4 ಎಕರೆ 13 ಗುಂಟೆ ಭೂ ಸ್ವಾಧೀನದ ಕೈ ಬಿಡುವ ಬಗ್ಗೆ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಮೇಲ್ಕಂಡ ಜಮೀನುಗಳ ಬಗ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿರುವುದನ್ನು ವಿವರವಾಗಿ ತಿಳಿಸಿದರು. ಅಂತಿಮವಾಗಿ ಸಭೆಯು ಚರ್ಚಿಸಿ ಸದರಿ ಜಮೀನುಗಳು ಕೆಸರೆ ಗ್ರಾಮದ ಹಾಗೂ ಪ್ರಾಧಿಕಾರದ ಬಡಾವಣೆಯ ಕೊನೆಯ ಭಾಗದಲ್ಲಿ ಬರುತ್ತಿರುವುದನ್ನು ಪರಿಶೀಲಿಸಿತು. ಒಂದು ವೇಳೆ ಮೇಲ್ಕಂಡ ಸರ್ವೆ ನಂಬರ್ಗಳ ಭೂ ಸ್ವಾಧೀನದಿಂದ ಕೈಬಿಟ್ಟಲ್ಲಿ ಪ್ರಾಧಿಕಾರಕ್ಕೆ ಯಾವುದೇ ತೊಂದರೆಯಾಗದೆ ಇರುವುದನ್ನು ಮನಗಂಡು ಈ ಬಗ್ಗೆ ಅಂತಿಮವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು
ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು. ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂಸ್ವಾಧೀನದಿಂದ ಕೈಬಿಡುವ ಬಗ್ಗೆ ಸರ್ಕಾರದ ಶಿಫಾರಸಿಗೆ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು. ಇದು ಸ್ಥಳ ಪರಿಶೀಲನೆ ಮಾಡಿರೋದು. ಆಮೇಲೆ ಸರ್ಕಾರಕ್ಕೆ ರೆಕಮೆಂಡ್ ಕೂಡ ಮಾಡ್ತಾರೆ. ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ, ಮಾಧ್ಯಮದವರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ. ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೆಯಲ್ಲಿದೆ ಇದು 3 ಎಕರೆ 16 ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿದೆ. ಇದನ್ನು ಕಾಪಿ ಕೊಡ್ತೀವಿ ನಿಮಗೆ. ಅದರಿಂದ ಮಾನ್ಯ ಏನಿರಬೇಕು, ಅದರಿಂದ ಸ್ನೇಹಿತರೆ, ಇದು ಡಿನೋಟಿಫಿಕೇಶನ್ ಆದಮೇಲೆ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಯಾರ ರೆಕಮೆಂಡ್ ಮೇಲೆ, ಶಿಫಾರಸಿನ ಮೇಲೆ? ಬಾಲಸುಬ್ರಹ್ಮಣ್ಯಂ ಸಮಿತಿ, ಗೋವಿಂದರಾಜು ಅಂತೇಳಿ ಇನ್ನೊಬ್ಬ ಯಾರು, ತಮ್ಮಯ್ಯ ಅವರ ಶಿಫಾರಸು ಮಾಡಿದ್ರು. ಮೂಡಾದವರು ಬರೆದಿದ್ರು. ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಕೇಳ್ಕೊಂಡಿದ್ರು. ಅದಾದ್ಮೇಲೆ ಇದೆಲ್ಲ ಆಗಿದೆ. ಇದು ಡಿನೋಟಿಫಿಕೇಶನ್ 98ರಲ್ಲಿ ಡಿನೋಟಿಫಿಕೇಶನ್ ಆಯಿತು. ಆಮೇಲೆ ಡಿನೋಟಿಫಿಕೇಶನ್ ಆದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು 2004. ಅಂದ್ರೆ ಡಿನೋಟಿಫಿಕೇಶನ್ ಆದ 6 ವರ್ಷಗಳ ನಂತರ. ಇದು ಶೇಲ್ ಡೀಡು. ಯಾವಾಗ ತಗೊಂಡಿರೋದು? 25/8/2004. 25/8/2004 ದೇವರಾಜು ಅವರಿಂದ, ದೇವರಾಜು ಅವರಿಂದ ಸಹಾಯ ಮಾಡಿಕೊಂಡಿದ್ದಾರೆ. ಆಮೇಲೆ ಅವರ ಹೆಂಡತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ. ಆಮೇಲೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಇದರಿಂದ ವಸತಿಗೆ ಮಾಡಬಹುದು ಅಂತ 15/7/2005 15/7/2005ರಲ್ಲಿ ಮಾಡ್ಕೊಂಡಿದ್ದಾರೆ. ನಮ್ಮ ಮಾವನಿಗೆ 3 ಜನ ಮಕ್ಕಳು. ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಬ್ಬ ಎಂತವನು ಜಗದೀಶ್, ಮಲ್ಲಿಕಾರ್ಜುನ ಸ್ವಾಮಿ, ಜಗದೀಶ್. ನನ್ನ ಹೆಂಡತಿ ಮಧ್ಯದವಳು. ಅವರಿಬ್ರು ಭಾಗ ಆಯ್ತಾರೆ. ಆ ಭಾಗ ಆಗುವಾಗ ಅರಸಿನ ಕುಂಕುಮಕ್ಕೆ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ 2010ರಲ್ಲಿ 6/10/2010 ಇದು ದಾನಪತ್ರದ ಮೂಲಕ ಕೊಡ್ತಾರೆ. ಅವರು ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ. ಏನಾದರೂ ಇಲ್ಲೀಗಲ್ ಇದೆಯಾ ಇದರಲ್ಲಿ? ಕೈಗೆ ತಗೊಂಡಿರ್ತಾರೆ. ಕೈಗೆ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ. ನಮ್ಮ ಸ್ವಾಧೀನದಲ್ಲೇ ಇರ್ತದೆ. ಆದ್ಮೇಲೆ ನನ್ನ ಹೆಂಡತಿಗೆ ದಾನಪತ್ರದ ಮೂಲಕ ಬರ್ಕೊಡ್ತಾರೆ, ಅರಿಶಿನ ಕುಂಕುಮಕ್ಕೆ ಅಂತೇಳಿ. ಬರೆದು ಕೊಟ್ಮೇಲೆ ನಮಗೆ ಈ 2014ರಲ್ಲಿ 13-14ರಲ್ಲಿ ಗೊತ್ತಾಯ್ತು
ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನಕ್ಕೆ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಬಿಟ್ಟಿದ್ದಾರೆ ಅಂತ. ಆಗ 2014ರಲ್ಲಿ ಎಲ್ಲ 2014 ಅಪ್ಲಿಕೇಶನ್ ಕೊಡ್ತಾರೆ. ನಮಗೆ ನೀವು ನಮ್ಮ ಜಮೀನನ್ನ ಅಕ್ರಮ ಮಾಡ್ಕೊಂಡ್ಬಿಟ್ಟಿದ್ದೀರಿ, ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ. ಇಸ್ ದೇರ್ ಎನಿ ರಾಂಗ್? ಇಸ್ ದೇರ್ ಎನಿ ಇಲ್ಲಿಗಾಲಿಟಿ? ತಪ್ಪಾಗಿದೆ ಅಂತ ಹೇಳ್ತಾರೆ. ಮೂಡಾದವರು ತಪ್ಪಾಗಿದೆ ಅಂತ ಹೇಳ್ತಾರೆ. ಎಲ್ಲ ಇದು ವೆಂಕಟೇಶಯ್ಯ ಅವ್ರು ಅಪ್ಲಿಕೇಶನ್ ಕೊಟ್ಟಿದ್ದೀರಿ ನನ್ನ ಸೈಡ್ 14 ಎರಡು ಅಪ್ಲಿಕೇಶನ್ ಕೊಡ್ತಾರೆ. ಒಂದು 14ನೇ ಇಸ್ವಿನಲ್ಲಿ, ಇನ್ನೊಂದು 21ನೇ ಇಸ್ವಿನಲ್ಲಿ. ನಾನು 14ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ. ನನ್ನ ಹೆಂಡತಿ ನನ್ನ ಗಮನಕ್ಕೆ ತಗೋಬರ್ತಾಳೆ, ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ. ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನೇ ಎಂಟರ್ಟೈನ್ ಮಾಡಲ್ಲ, ಜಮೀನು ಕೊಡಲ್ಲ. ಮೂಡಾದವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ. ನನ್ನ ಗಮನಕ್ಕೆ ತರಬೇಡ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವ್ರಿಗೂ ಹೇಳ್ತೀನಿ ಇದನ್ನ ಕೊಡಬಾರದು, ಆಮೇಲೆ ತೀರ್ಮಾನ ಮಾಡಿ ಅಂತ. 23/6/14ರಲ್ಲಿ ಅರ್ಜಿ ಕೊಡೋದು, ಇದು ಮೊದಲನೇ ಅರ್ಜಿ. ಈ ಅರ್ಜಿ ಮೇಲೆ ಏನೂ ಆಗಿರೋದಿಲ್ಲ. ಆಮೇಲೆ ಮತ್ತೆ 1 ನಿಮಿಷ ಅಣ್ಣ, ಆ ಅರ್ಜಿ ಮೇಲೆ ಮೂಡ 15/12/2017ರಲ್ಲಿ ಒಂದು ನಿರ್ಣಯ ಮಾಡ್ತದೆ. ಲಾಸ್ಟ್ ಅಲ್ಲ, ನಮಗೇನು ಗೊತ್ತಿಲ್ಲ. ಓದ್ರಿ ನೀವು ಓದ್ರಿ. ಅದೇನು ನಿರ್ಣಯ ಮಾಡ್ತಾರೆ ಅಂತಂದ್ರೆ, ಮೂಡಾದವರು ಅರ್ಜಿ ಕೊಟ್ಟ ಮೇಲೆ ಯಾವಾಗ ಇದು 2017 30/12/2017 15/12 ಮತ್ತು 15/12 15/12/2017 30/12/2017ರಲ್ಲಿ ಒಂದು ನಿರ್ಣಯ ಮಾಡ್ತಾರೆ. ಏನಂತ ನಿರ್ಣಯ ಮಾಡ್ತಾರೆ ಅಂದ್ರೆ, ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ, ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ, ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಪ್ರಾಧಿಕಾರವು ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡತೆ ನೀಡಿರುವುದರಿಂದ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಅಂದ್ರೆ ಲ್ಯಾಂಡ್ ಟು ಲ್ಯಾಂಡ್. ಯಾಕಂತಂದ್ರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು, ಸುಂದರಮ್ಮ, ಅವ್ರದ್ದು 2 ಎಕರೆ 17 ಗುಂಟೆ ಜಮೀನು. ಹಿಂಗೆ ಮೂಡಾದವರು ಅಕ್ವೈರ್ ಮಾಡ್ಕೊಳ್ಳದೇನೆ ಸೈಟ್ ಮಾಡಿ ಹಂಚ್ಬಿಡ್ತಾರೆ, ಎನ್ಕ್ರೋಚ್ಮೆಂಟ್. ಮುಖ್ಯವಾದವರು ಅವರಿಗೆ 50-50 ಕೊಡ್ತೀವಿ ಅಂತಂದ್ರೆ ಒಪ್ಪಲ್ಲ ಅಯ್ಯಮ್ಮ. ಶಿ ವೆಂಟ್ ಟು ದಿ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್. ಶಿ ಗಾಟ್ ದಿ ಡೈರೆಕ್ಷನ್ ಫ್ರಮ್ ದಿ ಹೈಕೋರ್ಟ್ ಅಂಡ್ ಕೋರ್ಟ್ ಡೈರೆಕ್ಟೆಡ್ 2 ಎಕರೆ 17 ಗುಂಟೆನೇ ಕೊಡಬೇಕು ಅಂತ. ಅವರಿಗೆ 2 ಎಕರೆ 17 ಗುಂಟೆ ಜಮೀನನ್ನು ಡೆವಲಪ್ಡ್ ಏರಿಯಾದಲ್ಲಿ ಕೊಟ್ಟಿದ್ದಾರೆ. ಸುಂದರಮ್ಮ
ಇದಾದ್ಮೇಲೆ ಕಮಿಷನರು ಶಿವಕುಮಾರ್ ಸೈನ್ ಮಾಡ್ತಾರೆ ಅಷ್ಟೇ. ಅಲ್ಲ ಇನ್ನೊಂದು ಅಪ್ಲಿಕೇಶನ್ 21 ಅಪ್ಲಿಕೇಶನ್ 21 ಮೇಡಮ್ ಅಪ್ಲಿಕೇಶನ್ ಅಮ್ಮಂದು ಅಪ್ಲಿಕೇಶನ್ ಇದೆ 21 ಬದ್ಲಿ ಜಮೀನು ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ನಾವು ನೋಡಿ ಇನ್ನೊಂದು 21ನೇ ಇಸ್ವಿನಲ್ಲಿ ಅರ್ಜಿ ಕೊಟ್ಟಿರೋದು ಯಾವ ತರ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್. 23/6/14 ಇದು 25/10/2021 ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನನ್ನು ಭೂಸ್ವಾಸಿ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು ಶೇಕಡಾ 50% ನಿವೇಶನವನ್ನು ಬದಲಿಯಾಗಿ ನೀಡಲು ಕೋರಿ ಸೊ ಇದರಲ್ಲಿ ಕೊಟ್ಟಿರ್ತಾರೆ. ಆಗ ನಾವೆಲ್ಲೂ ಕೂಡ ಅಪ್ಲಿಕೇಶನ್ನಲ್ಲಿ ಇಂತಿದೆ ಕಡೆ ಕೊಡಿ ಅಂತ ಕೇಳಿಲ್ಲ. ಇವರು ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು. ನೀವು 50-50 ಕೊಡ್ತೀವಿ ಅಂತ ಇದ್ರೆ ಅದಕ್ಕೂ ಒಪ್ಕೊಂಡಿದೀವಿ, 50-50 ಕೊಡಕ್ಕೆ ಕೊಡಿ ಅಂತ ಹೇಳಿದಾಗ ವಿಜಯನಗರದ 3ನೇ ಮತ್ತು 4 ಇಲ್ಲಿ ಸೈಟ್ಗಳಿಲ್ಲ ಅಂತ ಹೇಳಿದ್ರು. ಎಲ್ಲಿ ದೇವನೂರು ಬಡಾವಣೆಯಲ್ಲಿ ಎಲ್ಲಿ ಜಮೀನಿತ್ತು ಅಲ್ಲಿ ಇಲ್ಲದೇ ಇರೋದ್ರಿಂದ ಮೂಡಾದವರು ಏನ್ ಮಾಡ್ಕೊಂಡಿದ್ರು, ಒಂದು ನಿಯಮ ಮಾಡ್ಕೊಂಡಿದ್ರು. ಏನಪ್ಪಾ ಅಂತಂದ್ರೆ ಆ ಜಾಗದಲ್ಲಿ ಜಮೀನು ಇಲ್ಲದವರೆ ಬೇರೆ ಕಡೆ ಕೊಡಬಹುದು ಅಂತ, ಸಮಾನಾಂತರ ಕೊಡಬಹುದು ಅಂತ. ನಾವು ಎಲ್ಲೂ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅವರೇ ಮೂಡದವರೇ ನಮಗೆ ಎಲ್ಲದು ಆರ್ಡರ್ಸ್ ಕಾಪಿ ಆರ್ಡರ್ಸ್ ಅಲ್ಲ, ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್, ಅದನ್ನು ಓದ್ಬಿಟ್ಟು ಲಾಸ್ಟ್. ನನ್ನ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಇದುವರೆಗೂ ಯಾವುದೇ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನಗೆ ಮೇಲಿನ ಜಮೀನಿಗೆ ಪರಿಹಾರವಾಗಿ ಪ್ರಸ್ತುತ 50-50 ಅನುಪಾತದಲ್ಲಿ ಲಭ್ಯವಾಗುವ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಶೇಕಡಾ 50% ವಸತಿ ನೀಡಬೇಕೆಂದು ಕೇಳ್ತೀವಿ. 55% ಕೊಡಿ ಅಂತ. ಜಮೀನು ಕೊಡೋದು ಬೇಡ. ಆಗ ಜಮೀನು ಕೊಡೋದು ಲ್ಯಾಂಡ್ ಟು ಲ್ಯಾಂಡ್ ಕೊಡೋದು ಬೇಡ, 55 ಕೊಡ್ರಿ, ನಮಗೆ 55 ಕೊಡಿ ಅಂತ ಕೇಳ್ತೀವಿ. ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ. ಅವ್ರು ಕೊಟ್ಟಿದ್ದಾರೆ ಮೂಡಾದವರು. ನಮ್ದು 3 ಎಕರೆ 16 ಗುಂಟೆ ಅಂತಂದ್ರೆ 1,48,000ಕ್ಕೂ ಹೆಚ್ಚು ಚದರಡಿಗಳು. 3 ಎಕರೆ 16 ಗುಂಟೆಗೆ 1,48,000ಕ್ಕೂ ಹೆಚ್ಚು ಅಡಿಗಳು. ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದ್ರೆ 38,284 ಚದರಡಿ. ಎಷ್ಟು? 38,284 ಚದರಡಿ. ನಮ್ಮಿಂದ ತಗೊಂಡು ಸೈಟ್ ಮಾಡಿಬಿಟ್ಟಿರೋದು ಎಷ್ಟಪ್ಪ ಅಂತಂದ್ರೆ 1,48,000ಕ್ಕೂ ಹೆಚ್ಚು ಚದರಡಿ. ನಮಗೆ ಬಂದಿರೋದು 1,48,000ದಲ್ಲಿ 38,284 ಚದರಡಿ. ಅವ್ರ ತಿಳುವಳಿಕೆ ಪತ್ರ ಬರೀತಲ್ಲ, ಅವರು ಪ್ರಾಧಿಕಾರದವರು 12/2023 ಆಮೇಲೆ ಅವರು ರೆಸಲ್ಯೂಷನ್ ಮಾಡಿರೋದು ಮೂಡಾದವರು ಏನಂತ ಮಾಡಿದ್ದಾರೆ ಅಂತಂದ್ರೆ ನಿರ್ಣಯ ಪ್ರಾಧಿಕಾರ ನಿರ್ಣಯ 3 ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರದ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ 50 ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಲು ತೀರ್ಮಾನಿಸಲಾಯಿತು. ಒಪ್ಪುವ ಜಾಗದಲ್ಲಿ 50-50 ಯಾರು ಒಪ್ಕೋತಾರೆ ಅವರು ಕೊಡೋದು. ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಕಮಿಟಿನಲ್ಲಿ ಮೂಡಾರಲ್ಲಿ? ರಾಮದಾಸ್ ಯಾವ ಪಾರ್ಟಿಯವರು? ಬಿಜೆಪಿ ಗೌರ್ಮೆಂಟ್. ಜಿಟಿ ದೇವೇಗೌಡ ಯಾವ ಪಾರ್ಟಿಯವರು? ಅವಾಗ MLA ಅವರು. ಆಮೇಲೆ
ನಾಗೇಂದ್ರ ಯಾವ ಪಾರ್ಟಿಯವರು? ಬಿಜೆಪಿಯವರು. ಎಲ್ಲರೂ MLA ಎ ರಾಮದಾಸ್ ಬಿಜೆಪಿಯವರು. ನಿರ್ಣಯ ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂ ಸ್ವಾಧೀನಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ 50% ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು 50-50 ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದಿಂದ ನಿರ್ಣಯಿಸಲಾಗಿದೆ. ಅವರೇ ಮಾಡಿರೋದು. ಈ ನಿರ್ಣಯದ ಆಧಾರದ ಮೇಲೆ ಇಷ್ಟು ನಿವೇಶನಗಳನ್ನು ಆಮೇಲೆ ಈ ನಿರ್ಣಯದ ಪ್ರಕಾರ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. 50-50 ನಲ್ಲಿ 909 ನಿವೇಶನಗಳು ಹಂಚಿಕೆಯಾಗಿರುತ್ತವೆ. ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ 310 ನಿವೇಶನಗಳು ಹಂಚಲಾಗುತ್ತದೆ. ಬದಲಿ ನಿವೇಶನ ರೂಪದಲ್ಲಿ 109 ನಿವೇಶನಗಳನ್ನು ಹಂಚಲಾಗಿರುತ್ತದೆ. ಒಟ್ಟು 1328 ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ 20/11/2020 ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ. ಒಂದು ಅಕ್ವಿಷನ್ ಮಾಡ್ಕೊಂಡು ಆ ಜಮೀನಿಗೆ 50-50 ಕೊಡೋದು, ಒಂದು ಬದಲಿ ಇದು ಕೊಡೋದು, ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು 50-50 ಕೊಡೋದು. ಅಕ್ವೈರ್ ಮಾಡ್ಕೊಳ್ಳದೆ ಸೈಟ್ ಮಾಡಿ ಹಂಚಿಬಿಟ್ಟಿದ್ದಾರಲ್ಲ ಅವ್ರಿಗೂ 50-50 ಕೊಡೋದು ಅಂತ ತೀರ್ಮಾನ. ನಮಗೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಇದರಲ್ಲಿ ಇಲ್ಲಿಗಲಿಟಿ ಇದೆ, ಎಲ್ಲಿದೆ? ಎಲ್ಲ ಎ ರಾಮದಾಸ್, GT ದೇವೇಗೌಡ, ವರ್ತಿ ಬೇಗೌಡ, ನಾಗೇಂದ್ರ ಇವರೆಲ್ಲ ಇದ್ದಂತ ಸಭೆ. ಎಲ್ಲ ಪಾರ್ಟಿಯವರು ಇದ್ದಾರೆ ಅಫ್ಕೋರ್ಸ್. ಇದೊಂದು ಬಿಡಿ, ಇದು ಕನ್ನಡ ಒಂದು ನಿಮಿಷ. ಇದೊಂದು ವಿಷಯ ಅಭಿವೃದ್ಧಿ ಪ್ರಾಧಿಕಾರ ಫಸ್ಟ್ ಆಯ್ತಲ್ಲ, ಇದು ಹೇಳಿದ್ನಲ್ಲ. ಇಲ್ಲ, ಬದಲಿ ಜಾಗವನ್ನು ಆಮೇಲೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ನಂಬರ್ 460ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನದಿಂದ ಕೈಬಿಟ್ಟಿದ್ದರೂ ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬತು ಬದಲಿ ಜಾಗವನ್ನು ನೀಡುವ ಬಗ್ಗೆ ಅಂತ ಆಗಿದೆ. ಮಾಡ್ರಿ ಅಂತ ದೇವನೂರು ಕೆಸರೆ ಗ್ರಾಮದಲ್ಲಿ ಬದಲಿ ಯಾಕೆಂದ್ರೆ ಕಂಪನ್ಸೇಷನ್ ಆಗಿ ಕೊಟ್ಟಿರುವಂತ ಸೈಟ್ ಎಲ್ಲ ವಿಜಯನಗರ. ಆಮೇಲೆ ಇದನ್ನ ಓದಕ್ಕೆ ಹೋದ್ರೆ ಜಾಸ್ತಿ ಆಗ್ಬೋದು ಟೈಮ್. ಆಮೇಲೆ ಜುಡಿಷಿಯಲ್ ಎಂಕ್ವೈರಿ 14ನೇ ತಾರೀಕೆ ಮಾಡಿದೀವಿ. ತಾಳಪ್ಪ, ತಾಳ್ರಿ ಸ್ವಲ್ಪ, ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಕೇಳಪ್ಪ ತಮ್ಮ. ದೇವರೂರು ಬಡಾವಣೆ ನಿರ್ಮಿಸಲು ಭೂ ಸ್ವಾಧೀನ ಪಡೆದ ಜಮೀನುಗಳಿಗೆ ಪರಿಹಾರವಾಗಿ ಪ್ರೋತ್ಸಾಹದಾಯಕ ಪರಿಹಾರಾತ್ಮಕವಾಗಿ 50-50 ನಿವೇಶನಗಳು ಹಂಚಿಕೆ ಮಾಡಿರುವ ವಿವರಗಳು ಮೈಸೂರು ದೇವನೂರು ಗ್ರಾಮ 81/2 ಸರ್ವೆ ನಂಬರು, ವಿಸ್ತೀರ್ಣ 2 ಎಕರೆ 25 ಗುಂಟೆ, ಮಹೇಂದ್ರ ಬಿನ್ ಚೆನ್ನೇಗೌಡ, ವಿಜಯನಗರ 3ನೇ ಹಂತ, C&B ಬ್ಲಾಕ್, ಅಳತೆ 19 ಸೈಟ್, ಒಟ್ಟು ಸೈಟ್ಗಳು 19 ಅವನಿಗೆ. ಟೋಟಲ್ 125 ಸೈಟ್ ವಿಜಯನಗರದಲ್ಲಿ. ಈ ತರ ಒಟ್ಟಾರೆ ಹೇಳ್ಬಿಡ್ರಿ. ಆಮೇಲೆ ಎಲ್ಲ ಕಾಪಿ ಅವ್ರು ಕೊಡೋಣ, ಕೊಟ್ಟಿಲ್ಲ. ಒಟ್ಟು 175 ಸೈಟ್ಗಳನ್ನು ಕೊಟ್ಟಿದ್ದಾರೆ. 125 ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ. ಇದು ಒಂದೇ ಅಲ್ಲ, ವಿಜಯನಗರದ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ. ಮತ್ತೆ ವಾಟ್ ಈಸ್ ರಾಂಗ್? ಮೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ, ಅವ್ರಿಗೆ ಮಾಡಿದ್ರೆ
ಇದರಲ್ಲಿ ನನ್ನದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? ಹೇಳಿ ನೀವೇ. ನಂದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಬಾಮೈದ್ ನಮ್ಮ ಜಮೀನನ್ನ ನೀವು ತಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟು ಬೇರೆಯವ್ರಿಗೆ ಹೆಂಗ್ ಕೊಟ್ಟಿದ್ದೀರಿ ಹಂಗೆ ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿರೋದು. ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಆಮೇಲೆ ಸಿದ್ದರಾಮಯ್ಯನವರು 98ರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಆಯ್ತಪ್ಪ, 98ರಲ್ಲಿ ನನ್ನ ಬಾಮೈದ ಕೊಂಡ್ಕೊಂಡಿರೋದು 2004ರಲ್ಲಿ. So absolutely my role is not there. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು, ಜೆಡಿಎಸ್ನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಯಾಕಂತಂದ್ರೆ ಅವರು ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ. ಎರಡ್ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ಫ್ಯಾಕ್ಟ್ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಆಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ನಾನು ಪತ್ರಿಕೆಯಲ್ಲಿ ಓದಿರೋದು, ಐ ಡೋಂಟ್ ನೋ ಯಾರು ಹಿಂದ್ಗಡೆ ಇದ್ದಾರೆ, ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತದೆ ಈಗ. ಬಿಕಾಸ್ ನಾನು 2014/7/2024 ಅವತ್ತೇ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ದೇಸಾಯಿ ಅನ್ನವರ ಅಧ್ಯಕ್ಷತೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನ ಜುಡಿಷಿಯಲ್ ಕಮಿಷನ್ ಮಾಡಿಬಿಡ್ತೀವಿ. ಸೊ ಇದು 14ನೇ ತಾರೀಕಿನಲ್ಲಿ ಇಶ್ಯೂ ಆಗಿರ್ತಕ್ಕಂಥ ಆರ್ಡರ್ಸ್. ದೇಸಾಯಿ ಅವರು ಎಂಥದ್ದು, PN ದೇಸಾಯಿ, ಜಸ್ಟಿಸ್ PN ದೇಸಾಯಿ ಅವರ ಅಧ್ಯಕ್ಷತೆ ಮಾಡಿದ್ದೀವಿ. ಆಮೇಲೆ 23/7/2024 ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಇಶ್ಯೂ ಮಾಡಿದ್ದೀವಿ. ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ನೀವು ನೋಡಬೇಕು, ಟರ್ಮ್ಸ್ ಆಫ್ ಕಳಿಸ್ಕೊಡ್ತೀನಿ ನಿಮಗೆ. ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಅದು 2000 ಓದ್ಬಿಡ್ತೀನಿ ನಾನು. ತಾಳಪ್ಪ, ನೀನು ಸುಮ್ಮನೆ ನೀನು ಸುಮ್ಮನೆ ಇರಪ್ಪ ತಮ್ಮ, ನೀನು ಬಹಳ ಆತರ ಮಾಡ್ತಾ ಇದೀಯ ಯಾವಾಗಲೂ. ಕೇಳಿಸ್ಕೊಳ್ಳಿ. ಆಮೇಲೆ ಬರೀ 2006ರಿಂದ 2024 ಜುಲೈ 15 ಅವಧಿಯಲ್ಲಿ ಮೂಡಾ ಸಂಸ್ಥೆಯು ಎಷ್ಟು ಬಡಾವಣೆಗಳನ್ನು ರಚಿಸಿದೆ? ಪ್ರಾಧಿಕಾರವು ರಚಿಸಿದ ಎಲ್ಲಾ ಬಡಾವಣೆಗಳಲ್ಲಿ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಂತಹ ಎಷ್ಟು ಪ್ರಮಾಣದ ಜಮೀನನ್ನು ಬಡಾವಣೆ ರಚನೆಗೆ ಬಳಸಿಕೊಂಡಿದೆಯೇ? ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿರುವಂತಹ ಜಮೀನನ್ನು ಬಡಾವಣೆ ರಚನೆಗೆ ಬಳಸಿದ ಪ್ರಕರಣಗಳಲ್ಲಿ ಭೂ ಮಾಲೀಕರಿಗೆ ಪರಿಹಾರವಾಗಿ ನೀಡಿರುವಂತಹ ವಿಧಾನಗಳೇನು? ಈ ರೀತಿಯಾಗಿ ನೀಡಿರುವ ಪರಿಹಾರಗಳನ್ನು ಕಾನೂನಾತ್ಮಕವಾಗಿ ನೀಡುತ್ತಾರೆಯೇ? ಭೂ ಸ್ವಾಧೀನ ಪ್ರಕ್ರಿಯೆಗೆ ಬದ್ಧವಾಗಿರದೆ ಬಡಾವಣೆಗಳ ರಚನೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ, ಭೂಮಿಯನ್ನು ಕಳೆದುಕೊಂಡವರಿಗೆ ನಿವೇಶನಗಳ ರೂಪದಲ್ಲಿ ಪರಿಹಾರವನ್ನು ನೀಡುವುದು ಕಾನೂನಿನ ದೃಷ್ಟಿಯಲ್ಲಿ ಅನುಮತಿಸಲಾಗಿದೆಯೇ? ಮೂಡಾ ಸಂಸ್ಥೆಗಳಲ್ಲಿ ನಡೆದಿರುವ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಬಡಾವಣೆಯ ರಚನೆಯಲ್ಲಿ ಬದಲಿ ನಿವೇಶನ ಹಂಚಿಕೆಗಳಲ್ಲಿ 2006ರಿಂದ 24 ಜುಲೈ 15ರವರೆಗೆ
ನಡೆದಿರಬಹುದಾದ ಎಲ್ಲ ಅಕ್ರಮಗಳನ್ನು ಗುರುತಿಸಿ ವರದಿ ಕೊಡುವುದು ಮತ್ತು ಸೂಕ್ತ ಸಲಹೆ ನೀಡುವುದು. ಎಲ್ಲ ಅಕ್ರಮ ನಿವೇಶನಗಳನ್ನು, ಪರ್ಯಾಯ ನಿವೇಶನಗಳು, ಅಕ್ರಮ ಪರಿಹಾರದ ನಿವೇಶನ, ಭೂಮಿ ಮಂಜೂರು ಮಾಡಿದ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ಅಕ್ರಮಗಳನ್ನು ನಿವಾರಿಸಲು ಮತ್ತು ಜಮೀನುಗಳ ಪರಿಹಾರವನ್ನು ಮೂಡಕ್ಕೆ ಮರುಸ್ಥಾಪಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸುವುದು. ಕಾನೂನು ಬಾಹಿರವಾಗಿ ಪರಿಹಾರ ರೂಪದಲ್ಲಿ ನಿವೇಶನ ಅಥವಾ ಜಮೀನು ನೀಡಿದ್ದಲ್ಲಿ ಅದನ್ನು ಗುರುತಿಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಲು ಸಲಹೆಯನ್ನು ನೀಡುವುದು. ಕಾನೂನಿನಲ್ಲಿ ಸ್ವಾಧೀನಪಡಿಸಿ ಪ್ರಕ್ರಿಯೆಗಳಿಲ್ಲದೆ ಮೂಡಾ ಸಂಸ್ಥೆ ವಶಪಡಿಸಿಕೊಂಡ ಜಮೀನುಗಳಿಗೆ ಸಂಬಂಧಿಸಿದಂತೆ ಪರಿಹಾರದ ಬದಲಾಗಿ ನಿವೇಶನಗಳನ್ನು ಮಂಜೂರು ಮಾಡಲು ಮೂಡಾ ಸಂಸ್ಥೆಯ ವಿವಿಧ ನಿರ್ಣಯಗಳು ಕಾನೂನುಬದ್ಧವಾಗಿದೆಯೇ ಮತ್ತು ಬಂಧನಕಾರವಾಗಿದೆಯೇ, ಬೈಂಡಿಂಗ್ ಪ್ರಾಧಿಕಾರ ವತಿಯಿಂದ ಸದರಿ ಅವಧಿಯಲ್ಲಿ ಹಂಚಿಕೆ ಮಾಡಿರುವ ಸಿಎಸ್ ನಿವೇಶನಗಳಿಗೆ ಸಂಬಂಧಿಸಿದಂತೆ ನಡೆದಿರುವ ಅಕ್ರಮಗಳ ಬಗ್ಗೆ ವಿಚಾರಣೆಗೊಳಪಡಿಸುವುದು. ಹೀಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಇಶ್ಯೂ ಮಾಡಿದ್ದೀವಿ. ಅವರಿಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಅವರು ವಿಚಾರಣೆ ಮಾಡಿ ಕೂಲಂಕಷವಾಗಿ 2006ರಿಂದ ಇವತ್ತಿನವರೆಗೆ ಅಂದ್ರೆ 15ರವರೆಗೆ ಮಾಡತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗ ಪಾಪ ಇದನ್ನ ನಾನ್ ಇಶ್ಯೂ ಮಾಡಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಲೋಕಸಭಾ ಪಾರ್ಲಿಮೆಂಟ್ನ ಹೊರಗಡೆ ಪ್ರತಿಭಟನೆ ಮಾಡಿದಾರಂತೆ ಬಿಜೆಪಿ ಜೆಡಿಎಸ್ನ ಸಂಸದರು. ನಾನು ಕೇಳ್ತೀನಿ ಅವರಿಗೆ, ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಗಿದೆ, ನೀವು ಇಷ್ಟೊಂದು ಜನ ಮಂತ್ರಿಗಳಿದ್ದೀರಿ, ಎಂಪಿಗಳಿದ್ದೀರಿ, ಒಂದಿನಾದ್ರೂ ಕೂಡ ಕರ್ನಾಟಕಕ್ಕೆ ಈ ಮೊನ್ನೆ ಬಜೆಟ್ ಮಂಡಿಸಿದಂತ ಬಜೆಟ್ನಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾವತ್ತಾರು ರೈಸ್ ಮಾಡಿದಾರ ನಮ್ಮ ಅನುದಾನದ ಬಗ್ಗೆ? ಅಥವಾ ಪ್ರತಿಭಟನೆ ಮಾಡಿದಾರ? 5 ವರ್ಷ 25 ಜನ ಬಿಜೆಪಿ ಎಂಪಿಗಳಿದ್ರು, ಆಗ ಮಾಡಲಿಲ್ಲ. ಈಗ ಎಷ್ಟು ಇವರು 17, 2, 19 ಜನ ಇದ್ದಾರೆ. 19 ಇದ್ದಾರೆ. ಇವತ್ತು ಈಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ. ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡಲ್ಲ. ಸೊ ಇದು ರಾಜಕೀಯ ಪ್ರೇರಿತವಾದಂತ, ಸೇಡ್ನಿಂದ ಮಾಡಿರ್ತಕ್ಕಂಥ, ದ್ವೇಷದಿಂದ ಮಾಡಿರ್ತಕ್ಕಂಥ, ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡತಕ್ಕಂಥದ್ದು. ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಏನಾದ್ರು ಕೇಳೋದಿದ್ರೆ ಕೇಳಿ. ಒಬ್ರು ಸುರೇಶ್ ಸ್ವಲ್ಪ ಕನ್ಸರ್ನ್ ಮಿನಿಸ್ಟರ್ ಒಂದು 5 ನಿಮಿಷ ಮಾತಾಡ್ತಾರೆ ಅವರು. ತಾಳಿ ಪ್ಲೀಸ್. ಸುರೇಶ್ ಈಗ ಸುರೇಶ್ ದಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, he wants to speak to you for 5 minutes. ಎಲ್ರಿಗೂ ನಮಸ್ಕಾರ. ಪ್ಲೀಸ್. ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಬಹಳ ಗಲಾಟೆ ಮಾಡಿದೆ. ನೀವು ಕೇಳ್ತಾ ಇದ್ರಲ್ಲ ಯಾಕೆ ಹೌಸಲ್ಲಿ ಹೇಳಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸ್ವಾಮಿ. ನಾನು ಬಹಳ ಗಲಾಟೆ ಮಾಡಿದೆ, ನಮ್ಗೆ ಅವಕಾಶ ಮಾಡಿಕೊಡಿ, ನಾನು ಹೇಳ್ತೀನಿ ಅಂತ. ಆದ್ರೆ ಸ್ಪೀಕರ್ ರೂಲಲ್ಲಿ ಇದನ್ನ ಅಲೋ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ರು. ನನಗೂ ಸ್ಪೀಕರ್ ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು. ಇಲ್ಲಾಂದ್ರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸ್, ಅವರ
ಫ್ರೆಂಡ್ಸ್ ಅವ್ರ ಸ್ನೇಹಿತಗಳಿಗೆ ಕೊಟ್ಟಿರುವಂತದ್ದು ಬಹಳಷ್ಟಿದೆ. ಮಠಗಳಿಗೆ ಅವಕ್ಕೆ ಕೊಟ್ಟಿದ್ದೀವಿ. ನಾನು ಅದನ್ನ ಹೇಳಕ್ ಹೋಗಲ್ಲ. ವಿದ್ಯಾಸಂಸ್ಥೆಗಳಿಗೆ ಬದಲಿ ನಿವೇಶನಗಳು ಕೊಟ್ಟಿರೋದು ಇಲ್ಲ, ಪರವಾಗಿಲ್ಲ. ಅದೆಲ್ಲ ಒಳ್ಳೆ ಕೆಲಸಕ್ಕೆ. ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ. ಇದು ರಾಂಗ್, ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಕೊಟ್ಟಿರೋದು. ಅದು ಕೊಟ್ರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು. ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಗುಂಟೆ ಜಿಟಿ ದೇವೇಗೌಡ, ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ ಜಿಟಿ ದೇವೇಗೌಡ, ದೇವನೂರು ಸರ್ವೆ ನಂಬರ್ 91 2 ಎಕರೆ 25 ಗುಂಟೆ ಸಿಎನ್ ಮಂಜೇಗೌಡ, ನಾಚನಹಳ್ಳಿ ಸರ್ವೆ ನಂಬರ್ 20-24 1 ಎಕರೆ 26 ಗುಂಟೆ ಶೇಖರ್, ಕೆಸರೆ ಸರ್ವೆ ನಂಬರ್ 450 4.15 ಎಕರೆ ಮಂಜೇಗೌಡ, ಬೆಲವತ್ತ ಸರ್ವೆ ನಂಬರ್ 32 ಎಚ್ ವಿಶ್ವನಾಥ್, ಊಟಗಳ್ಳಿ ಸರ್ವೆ ನಂಬರ್ 40/1 ಗಂಗರಾಜು, ಕುಪ್ಳೂರು ಗಂಗರಾಜು, ಮೈಸೂರು ಸರ್ವೆ ನಂಬರ್ 86 ಮಂಜೇಗೌಡ, ಅದನ್ನು 7 ಎಕರೆ 8 ಗುಂಟೆ. ಮತ್ತೆ ಅಯ್ಯನುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಟ್ಟಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್. ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದನ್ನ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ವಿ, ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ. 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ. ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು, ಇನ್ನೂ ಬಹಳ ಇದಾವೆ. ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯಕ್ಕೆ ಹೇಳಿದ್ರು. ಇಂಥವು 100 ಇದಾವೆ. ಮುಂದಿನ ಇವರು ಯಾರು ವಿಶ್ವನಾಥ್, ಎಚ್ ವಿಶ್ವನಾಥ್, ಶೇಖರ್ ಎಲ್ಲ ಇದಾರಲ್ಲ, ಇವರೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಜಾಯಿಂಟ್ ಅಲ್ವಾ? ಬದಲಿ ನಿವೇಶನ ಅದೇ ಗೊತ್ತಾಗ್ತದೆ. ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ. ಅವರು ಕ್ವಶನ್ ಹೇಳ್ಬೇಕಲ್ಲ. ಮೇಲ್ನೋಟಕ್ಕೂ ಇಲ್ಲ, ಅಲ್ಲಿ ಹೇಳ್ತೀವಿ.